Hello guys, welcome back to day 9 of study challenge video. And actually I have 64 subscribers now. Yesterday 62 idru, ಇವತ್ತು 2 people ಜಾಸ್ತಿ ಆಗಿದ್ದಾರೆ. Thanks for them. And today I want to talk about something that silently steals our time, distraction. Sometimes distraction doesn't look dangerous. It comes as a just 5 minutes on phone. It comes as let me check one message and I will start after one reel, and suddenly 5 minutes become 1 hour, 1 hour becomes guilt, and guilt becomes stress. The biggest problem with distraction is it doesn't only waste our time, it breaks our focus. Once focus breaks, it takes even more energy to come back. Honestly, I also get distracted, sometimes by phone, sometimes by overthinking, sometimes by comparing myself with others. But I realized something, distraction will always be there. The real question is, how badly do you want your goal? For example, a student who wants to study ಬಟ್ ಕೀಪ್ಸ್ ಚೆಕ್ಕಿಂಗ್ ನೋಟಿಫಿಕೇಷನ್ಸ್ ಎವ್ರಿ 10 ಮಿನಿಟ್ಸ್. ನಾವಿವಾಗ ಓದ್ತೀವಿ ಅಂತ ಅಂದರೆ ಪ್ರತಿಯೊಬ್ಬರು ಹೇಳೋದು ಇದೆ, ನಾನು ಇದನ್ನು ಹೇಳ್ತಿದ್ದೀನಿ, ನಾವು ಫೋನಿಂದ ದೂರ ಇರಬೇಕು ಆ್ಯಂಡ್ ಸ್ಪೆಷಲಿ ಸೋಷಿಯಲ್ ಮೀಡಿಯಾಯಿಂದ. ಜಸ್ಟ್ ಓದುವಾಗ ಅಷ್ಟೇ ನಾವೇನಾದರೂ ಮಾಡ್ತಿದ್ದೀವಿ ಅಂದರೆ ನಮ್ಮ ಫೋಕಸ್, ನಾವು 10 ಮಿನಿಟ್ಸ್ ಆರ್ 10 ಅವರ್ಸ್ ಮಾಡ್ತಿರಲಿ, ನಮ್ಮ ಫೋಕಸ್ ನಮ್ಮ ವರ್ಕ್ ಮೇಲೆ ಅಷ್ಟೇ ಇರಬೇಕು, ಬೇರೆದ್ರ ಮೇಲೆಲ್ಲ. ದೆನ್ ಅದಕ್ಕೆ ಅಂತಲೇ ಟೈಮ್ ಇಡಿ, ಇಷ್ಟು ದಿನದಲ್ಲಿ ಇಷ್ಟು ನೋಡಬೇಕು, ಇಷ್ಟು ಬಿಡಬೇಕು ಅಂತ. ಬಟ್ ನಮ್ಮ ಕೆಲಸ ಮಾಡುವಾಗ ನಾವು ಯಾವುದೇ ರೀತಿಲೂ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು, ಅದೇನೇ ಆಗಿರಲಿ. ಸೊ ಟುಡೇ ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ಸಿಂಪಲ್, ಕೀಪಿಂಗ್ ಮೈ ಫೋನ್ ಅವೇ, ಇಗ್ನೋರಿಂಗ್ ಅನ್ನೆಸರಿ ನಾಯ್ಸ್, choosing discipline over distraction, because every time I say no to distraction, I am saying yes to my future. Distraction are temporary, but the results of your focus can change your life forever. So protect your attention, your dream deserve it. ನಾನು ಕೂಡ ಸ್ಟಡೀಸಲ್ಲಿ ಅಂದರೆ ಸ್ಟಾರ್ಟಿಂಗ್ ನಾನು ಕೋಚಿಂಗ್ ಹೋಗುವಾಗ ಬೇರೆಯವ್ರನ್ನ ನೋಡಿ ಓದ್ತಾ ಇದ್ನ. ಆಮೇಲೆ ಡಿಗ್ರಿ ಎಲ್ಲ ಆದಮೇಲೆ ನಾನು ಓದೋದೇ ಬಿಟ್ಟೆ. ಯಾವ ಥರ ಅಂದರೆ ಟ್ರಿಪ್ಪಿಗೆ ಹೋಗಿದ್ರು ಅಲ್ಲೇ ಬುಕ್ ತೊಗೊಂಡು ಓದ್ತಾಯಿದ್ದೆ, ಅಷ್ಟು ಓದ್ತಿದ್ದೆ. ಆಮೇಲೆ ಸ್ವಲ್ಪ ದಿನ ಅಷ್ಟೇ ಓದೋದು ಬಿಡೋದು, ಮತ್ತೆ ಓದೋದು ಬಿಡೋದು, ಹಿಂಗೆ ಆಗ್ತಿತ್ತು. ಬಟ್ ಇವಾಗ 6 months ಆರ್ 8 monthsiಂದ ಕನ್ಸಿಸ್ಟೆನ್ಸಿನ ಫಾಲೋ ಮಾಡ್ತಾಯಿದ್ದೀನಿ. ಸಮ್ಟೈಮ್ಸ್ ಡಿಸ್ಟ್ರಾಕ್ಷನ್ ಅನ್ನೋದು ಸೋಷಿಯಲ್ ಮೀಡಿಯಾಯಿಂದಾಗಲಿ ಅಥವಾ ಫೋನಿಂದಾಗಲಿ ಬರಲ್ಲ. ಲೈಕ್ ಹೆಂಗೆ ಅಂತಂದರೆ, ಈಗ ಅರ್ಲಿ ಏಜಲ್ಲೇ ನಾವು ಸ್ಟಡೀಸ್ ಮಾಡಿಕೊಂಡು ಜೊತೆಗೆ ಅರ್ನ್ ಮಾಡ್ತಾಯಿದ್ರೆ ಸ್ಟಡೀಸ್ ಮೇಲೆ ಕೂಡ ಫೋಕಸ್ ಕಮ್ಮಿ ಆಗುತ್ತೆ. ಅಂದರೆ ನಮ್ಮ ಫೋಕಸ್ ಎಲ್ಲ ಅರ್ನಿಂಗ್ಸ್ ಮೇಲಿದ್ದು ಅದು ಕೂಡ ಡಿಸ್ಟ್ರಾಕ್ಷನ್ನೇ ಆಗ್ತಿರುತ್ತೆ. And honestly, there is nothing wrong with love or earning. Some people stop studying because they fall in love. Some people discontinue learning because they start earning money early. But the problem starts when we leave our goals halfway. For example, a student start earning a little money and suddenly thinks, why should I study anymore? Someone enters a relationship and slowly loses focus on their dreams, routine and future. ಸೊ ಫಸ್ಟು ನಾವು ಕರಿಯರ್ ಮೇಲೆ ಫೋಕಸ್ ಮಾಡಬೇಕು, ಇನ್ನೆಲ್ಲ ಒಂದು ಸೈಡಲ್ಲಿ ಇಕ್ಬೇಕು. ಈ ಟೈಮಲ್ಲಿ ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕೋ ಅದನ್ನು ಮಾಡಿದರೆ ಟೈಮ್ ಬಂದಾಗ ಎಲ್ಲವೂ ತಾನೇ ಒದಗುತ್ತೆ. ಆ್ಯಂಡ್ ಸ್ಟೇ ಫೋಕಸ್ಡ್, ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಡ್ರೀಮ್ಸ್. ಇವತ್ತು
ಈ ವಿಡಿಯೋ ಅಂದರೆ ನನ್ನ ದಿನದ ಬಗ್ಗೆ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಓದೋಕ್ಕಾಗಿಲ್ಲ, ಗ್ರೂಪ್ ಡಿಸ್ಕಷನ್ ಇತ್ತು. ನೈಟ್ ಸ್ಟಡಿ ಮಾಡ್ತಿದ್ದೀನಿ. ಒಂದು 3 ಅವರ್ಸ್ ಅಷ್ಟೇ ಓದಿದ್ದು. ಅದೇ ಕ್ಲಿಪ್ನ ನಾನಿಲ್ಲಿ ಹಾಕ್ತಿದ್ದೀನಿ. ಆ್ಯಂಡ್ ನಾಳೆನೂ ಓದೋಕ್ಕಾಗಲ್ಲ, ನಾನು ನಾಳೆ ಹೊರಗೆ ಹೋಗ್ತಿದ್ದೀನಿ. ಹಾಗಾಗಿ ಇವತ್ತೇ ಓದ್ಕೊಂಡು ನಾಳೆ ಈವ್ನಿಂಗ್ ಸೇಮ್ ಇವತ್ತಿನ ಥರನೇ ನೈಟಿಂದ ಸ್ಟಾರ್ಟ್ ಮಾಡಬೇಕು ಓದೋಕ್ಕೆ. In my next video, I will be talking about one historical place. That's it for today's video. Okay, bye. See you in the next one. Thank you.